पूज्याय राघवेन्द्राय सत्यधर्मरताय च नमतां कल्पवृक्षाय भजतां कामधेनवे। ओम गुरुभ्यो नमः। ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾವು ರಾಯರ ದರ್ಶನ ಪಡೆದಂತಹ ಒಂದು ವ್ಲಾಗ್ ಆಗಿರುತ್ತೆ. ಸೊ ನಾನು ನಿನ್ನೆ ಎಲ್ಲಿಗೆ ಸ್ಟಾಪ್ ಮಾಡಿದ್ನೋ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ತಾನೇ ನಾವು ಮಂತ್ರಾಲಯಕ್ಕೆ ಬಂದು ಇಳಿದಿದ್ದೀವಿ. ನನಗಂತೂ ಜನ್ಮ ಸಾರ್ಥಕ ಅಂತ ಹೇಳಿ ಅನ್ನಿಸ್ತು. ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೂ ಇವತ್ತು ಸಾರ್ಥಕಪ್ಪ ಅಂತ ಹೇಳಿ ಅನ್ನಿಸ್ತು ಇಲ್ಲಿಗೆ ಬಂದು ಇಳಿದಿದ್ದ ತಕ್ಷಣನೇ. ಸೊ ನಾವು ಇಲ್ಲಿ ಇಳಿದು ಸ್ವಲ್ಪ ಮುಂದೆ ಹೋಗಿ ಮಠದ ಹತ್ರ ಬಂದ್ವಿ. ಅಲ್ಲಿ ರೂಮ್ ಮಾಡಬೇಕಿತ್ತಲ್ವ, ಸೊ ಫಸ್ಟಿಗೆ ನಾವು ರೂಮ್ನ ಅರೇಂಜ್ ಮಾಡ್ಕೊಂಡ್ವಿ. ಯಾಕಂದರೆ ಲಗೇಜ್ ಎಲ್ಲ ಇಡಬೇಕಿತ್ತಲ್ಲ, ಹಾಗಾಗಿ ಇದು ನಾವು ಮಾಡ್ಕೊಂಡಿದ್ದಂತಹ ಒಂದು ರೂಮು. ಇದರ ರೆಂಟ್ ಬಂದು ಬರೀ ಒಂದು ದಿವಸನೂ ಅಲ್ಲ, 12 ಅವರ್ಸಿಗೆ 1000 ರೂಪೀಸ್ ಆಗಿತ್ತು. ಸೊ ಲಗೇಜ್ ಎಲ್ಲ ಅಲ್ಲಿಟ್ಟು ನಾವು ತುಂಗಭದ್ರಾ ನದಿಗೆ ಹೋದ್ವಿ ಸ್ನಾನ ಮಾಡ್ಕೊಂಡು ಬರ್ಲಿಕ್ಕಂತ ಹೇಳಿ. ಸೊ ನದಿಗೆ ಬಂದು ಇಲ್ಲಿ ನಾವು ಸ್ನಾನ ಮಾಡ್ತಾಯಿದ್ವಿ. ಸೊ ನಾವು ಇಲ್ಲಿಗೆ ಬಂದ ಮೇಲೆ ತುಂಗಭದ್ರಾ ನದಿಲಿ ಸ್ನಾನ ಮಾಡಿಲ್ಲ ಅಂದರೆ ಅದು ವೇಸ್ಟ್ ಅಂತ ಹೇಳಿ ನಾನು ಹೇಳ್ತೀನಿ. ರೂಮಲ್ಲಿ ಬಿಸಿ ನೀರು ಸಿಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಸ್ನಾನ ಮಾಡಿದ್ರೆ ನಾವು ನಿಜವಾಗ್ಲೂ ದೇವ್ರ ದರ್ಶನ ಮಾಡೋಕ್ಕೆ ನಮಗೆ ಏನು ಹೇಳೋದು ಸಮಾಧಾನ ಅಂತ ನನಗಂತೂ ಅನಿಸಲ್ಲ. ಯಾಕಂದರೆ ನಾವು ಪವಿತ್ರವಾದ ಸ್ಥಳಕ್ಕೆ ಬಂದಿದ್ದೀವಿ ಅಂದಮೇಲೆ ನಾವಲ್ಲಿ ಪವಿತ್ರವಾದ ತುಂಗಭದ್ರಿ ನದಿಯಲ್ಲಿ ಸ್ನಾನ ಮಾಡಲಿಲ್ಲ ಅಂತಂದರೆ ಏನು ಪ್ರಯೋಜನ ಅಲ್ವಾ? ಸೊ ಹಾಗಾಗಿ ನಾವು ನದಿಯಲ್ಲಿ ಸ್ನಾನ ಮಾಡಿದ್ವಿ. ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ವಿ ಇವಾಗ ರಾಯರ ದರ್ಶನಕ್ಕೆ ಹೋಗಲಿಕ್ಕೆ. ಇವಾಗ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೋಗಲಿಕ್ಕೆ ಕ್ಯೂ ನಿಂತ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇಲ್ಲಿ ಸ್ಟಾರ್ಟಿಂಗಿಂದನೇ ಕ್ಯೂ ಇರುತ್ತೆ. ಇಲ್ಲೇ ರೈಟ್ ಸೈಡಿಗೆ ಮಂಚಾಲಮ್ಮನ ಗುಡಿ ಇರುತ್ತೆ. ಫಸ್ಟು ನಾವು ಅಲ್ಲಿ ಅವರ ದರ್ಶನನ ಮಾಡ್ಕೊಬೇಕು. ಸೊ ಅಲ್ಲಿಂದ ಮುಂದೆ ಬಂದರೆ ನಮಗೆ ಕ್ಯೂ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ರೀತಿ ಒಂದೊಂದು ರೂಮ್ ಥರ ಇರುತ್ತೆ. ನೋಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ, ನೋಡಲಿದ್ದವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಸೊ ಒಂದು ರೂಮ್ ಥರ ಇರುತ್ತೆ, ಅಲ್ಲಿ ನಾವು ಬಳಸಾಕೊಂಡು ಜಿಗ್ಜ್ಯಾಗ್ ಟೈಪಲ್ಲಿ ಬಳಸ್ಕೊಂಡು ಈ ರೀತಿ ಕ್ಯೂ ಅಲ್ಲಿ ಬರಬೇಕು. 2 ರೂಮ್ ಇರುತ್ತೆ. ಸೊ ಅಲ್ಲಿ ನಾವು ಈ ರೀತಿ ಸುತ್ತಾಕೊಂಡು ಕ್ಯೂ ಅಲ್ಲಿ ಹೋಗ್ತಾ ಇರ್ತೀವಿ. ಎಲ್ಲೂ ಕೂಡ ಸ್ಟಾಪ್ ಆಗೋ ಥರ ಏನೂ ಇರೋದಿಲ್ಲ, ಜಸ್ಟ್ ಹೋಗ್ತಾ ಇರ್ತೀವಿ ಅಷ್ಟೇನೆ. ಸೊ ಕ್ಯೂವಲ್ಲಿ ಹೋಗ್ತಿದ್ದೀವಿ ಅಂತ ಅನಿಸೋದೇ ಇಲ್ಲ, ಆ ರೀತಿ ಒಂದು ಫೀಲ್ ಇರುತ್ತೆ. ಕೆಲವೊಂದು ದೇವಸ್ಥಾನಗಳಲ್ಲೆಲ್ಲ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಕ್ಯೂ ನಿಂತ್ಕೊಂಡೇ ಇರ್ತೀವಿ, ಮೂನೇ ಆಗ್ತಾ ಇರಲ್ಲ, ಆ ರೀತಿ ಇರುತ್ತೆ. ಇಲ್ಲಿ ಆ ರೀತಿ ಏನಾಗಲಿಲ್ಲ. ಸೊ ನಾವು ಹೋಗ್ತಾ ಇರ್ತೀವಿ. ಸೊ ಆ ರೀತಿ ಒಂದು ಫೀಲ್ ಆಗ್ತಾಯಿತ್ತು. ಸೊ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಷ್ಟೊತ್ತಿಗೆ ಇನ್ನೇನು ಗರ್ಭಗುಡಿಗೆ ಬಂದೇ ಬಿಡ್ತು ಅಂತ ಅನ್ನಿಸ್ತು. ಆವಾಗ ಹೋಗ್ತಾ ಇರಬೇಕಾದ್ರೆ ನಾನು ಹೇಳ್ಕೊತಾ ಇದ್ದಿದ್ದು ಮಂತ್ರ ಒಂದೇ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ನಮತಾಂ ಕಲ್ಪವೃಕ್ಷಾಯ ಭಜತಾಂ ಕಾಮಧೇನವೇ. ಇದನ್ನೇ ನಾನು ಉದ್ದಕ್ಕೂ ಕೂಡ ನಾನು ಹೇಳ್ಕೊತಾ ಹೋಗಿದ್ದೀನಿ, ಇನ್ಯಾವ ಪ್ರಶ್ನೆನೂ ಮಾಡಿಲ್ಲ. ನನಗೆ ಒಂಥರ ತೃಪ್ತಿ ಅಂತ ಅನ್ನಿಸ್ತಾ ಇತ್ತು, ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದೆ. ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದರಿಂದ ಅಲ್ಲಿ ಹೆಂಗೆ ಅದು ಬೃಂದಾವನ ಇರುತ್ತೆ, ಸ್ವಾಮಿಯವರ ರೂಪ ಹೇಗಿರುತ್ತೆ ಅದನ್ನು ನೋಡಬೇಕು ಅನ್ನೋ ಒಂದು ಇದರಲ್ಲಿ ನಾನು ಅದಷ್ಟೇ ಯೋಚನೆ ಮಾಡ್ತಾ ಇದ್ದೆ ಹೊರತು ಇನ್ನೇನು ಕೂಡ ಯೋಚನೆ ಮಾಡ್ತಾ ಇರಲಿಲ್ಲ. ಬೃಂದಾವನದ ಎದುರಲ್ಲೇ ಆಂಜನೇಯ ಸ್ವಾಮಿ ಇದ್ದಾರೆ, ಅಲ್ಲಿಂದ ಎದುರುಗಡೆನೇ ಬೃಂದಾವನ ಇರೋದು. ಸೊ ಅಲ್ಲಿಗೆ ಬಂದಾಗಂತೂ ನಾವು ಏನೆಲ್ಲ ಬೇಡ್ಕೋಬೇಕು ಅಂತ ಅಂದ್ಕೊತೀವಿ, ಬಟ್ ಅದನ್ನು ಯಾವುದನ್ನು ನಾವು ಬೇಡ್ಕೊಳ್ಳೋಕ್ಕೆ ಆಗಲ್ಲ. ನೋಡ್ಕೊಂಡು ನಿಂತು ಬಿಡೋಣ ಅಂತ ಅನಿಸುತ್ತೆ, ಹಾಗೆ ಕಣ್ ತುಂಬಿ ಬಂದ್ಬಿಡುತ್ತೆ. ರಾಯರ ದರ್ಶನ ತುಂಬಾ ಚೆನ್ನಾಗಿ ಆಯಿತು. ಇದು ಅವತ್ತು ಅಲ್ಲಿ ಆಗಿದ್ದಂತಹ ಅಲಂಕಾರ, ಬೃಂದಾವನದ ಅಲಂಕಾರದ ಒಂದು ಫೋಟೋ. ಸೊ ಅಲ್ಲಿಂದ ನಾವು ಹೊರಗಡೆ ಬಂದು ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು. ಆನಂತರ ನಾವು ಹೆಜ್ಜೆ ನಮಸ್ಕಾರ ಅಂತ ಹೇಳ್ತೀವಲ್ವ, ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡ್ವಿ. ನಾನು ರೇಖಾ ಇಬ್ಬರೂ ಕೂಡ ಮಾಡಬೇಕಂತ ಅಂದ್ಕೊಂಡು ಇಬ್ಬರು ಕೂಡ ಸ್ಟಾರ್ಟ್ ಮಾಡಿದ್ವಿ. ಒಂದು ರೌಂಡು ಹೆಜ್ಜೆ ನಮಸ್ಕಾರನ ಮಾಡಿದ್ವಿ. ಸೊ ನನಗೆ ತಿಳಿದ್ರ ಪ್ರಕಾರ ಹೆಜ್ಜೆ ಅಂದರೆ ನಾವು ಒಂದು ಹೆಜ್ಜೆನ ಯಾವ ರೀತಿ ಇಡ್ತೀವೋ ಆ ಹೆಜ್ಜೆಗೆ ಬಗ್ಗಿ ನಮಸ್ಕಾರ ಮಾಡುವಂಥದ್ದನ್ನು ನಾನು ಹೆಜ್ಜೆ ನಮಸ್ಕಾರ ಅಂತ ಅಂದ್ಕೊಂಡಿರೋದು. ಸೊ ಹಾಗಾಗಿ ನಾವಿಬ್ಬರು ಕೂಡ ಅದೇ ರೀತಿ ಹೆಜ್ಜೆ ನಮಸ್ಕಾರನ ಮಾಡಿದ್ವಿ. ನಮ್ಮಿಬ್ಬರ ಕೋರಿಕೆ ತುಂಬಾ ಇದ್ದಾವೆ, ಅದರಲ್ಲಿ ಒಂದು ಮುಖ್ಯವಾದದ್ದಿದೆ. ಸೊ ಅದನ್ನು ಸ್ವಾಮಿ ಹತ್ರ ನಾವು ಹೇಳಿಕೊಂಡು ಅವರ ಪ್ರಾರ್ಥನೆನ ಮಾಡಿಕೊಂಡು ನಾವು ನಮ್ಮ ಒಂದು ಸೇವೆನ ಅಲ್ಲಿ ಸಲ್ಲಿಸಿದ್ವಿ. ಸೊ ನಮಗಂತೂ ಏನು ಹೇಳಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಇದು ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಲ್ಲಿ ನನಗೆ ಯಾವ ರೀತಿ ಫೀಲ್ ಆಗ್ತಾಯಿತ್ತೋ ಅದೇ ಫೀಲ್ ಬರ್ತಾಯಿದೆ. ಒಂಥರ ಮನಸ್ಸು ತುಂಬಿ ಬರುತ್ತೆ ಅಂತಾರಲ್ಲ, ಆ ರೀತಿ ನನಗೆ ಮನಸ್ಸು ತುಂಬಿ ಬರ್ತಾಯಿದೆ. ನನಗೆ ಇಡೀ ಜನ್ಮನೇ ಸಾರ್ಥಕ ಆಯ್ತೇನೋ ಅನ್ನೋಷ್ಟು ಫೀಲು ನನಗೆ ಆಗ್ತಾಯಿದೆ. ಸೊ ನಾವು ನಮ್ಮ ಸೇವೆನ ಸಲ್ಲಿಸಿದ್ದು ಆಗಿದ್ಮೇಲೆ ಅಲ್ಲೇ ರಾಯರ ಬೃಂದಾವನದ ಪಕ್ಕದಲ್ಲೇ
ತೀರ್ಥನ ಕೊಡ್ತಾಯಿದ್ರು. ಸೊ ತೀರ್ಥ ತಗೊಂಡು ನಾವು ಅಕ್ಷತೆ ಕೊಟ್ಟರು, ಹಾಗೆ ತಲೆಯಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅಕ್ಷತೆ ಎಲ್ಲ ಈಸ್ಕೊಂಡು ಅಲ್ಲಿಂದ ನಾವು ರಾಯರ ಮ್ಯೂಸಿಯಂ ಒಂದಿದೆ ಅಲ್ಲೇ ಪಕ್ಕದಲ್ಲೇ. ಸೊ ಅಲ್ಲಿ ನೋಡ್ಕೊತಾ ಬರ್ತಾಯಿದ್ವಿ. ಅಲ್ಲೆಲ್ಲರೂ ಒಂದಷ್ಟು ಫೋಟೋಸ್ ಎಲ್ಲ ತೊಗೊತಾಯಿದ್ರು. ನಾವು ಫೋಟೋಸ್ ಏನು ತೊಗೊಳಕ್ಕೆ ಹೋಗಲಿಲ್ಲ, ಬಟ್ ನನಗೆ ವೀಡಿಯೋ ಬೇಕಿತ್ತಲ್ಲ ನಿಮಗೆಲ್ಲರಿಗೂ ತೋರಿಸ್ಲಿಕ್ಕೆ, ಹಾಗಾಗಿ ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡೆ. ಸೊ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಆನೆಗಳು ಮತ್ತು ಅದೆಲ್ಲ ಬೆಳ್ಳಿದು ಅಂತ ಅನ್ಕೊತೀನಿ, ನಂಗೆ ಗೊತ್ತಾಗಲಿಲ್ಲ, ನಾನು ಕೇಳಲೂ ಇಲ್ಲ. ಮತ್ತು ಅಲ್ಲಿ ವೀಣೆ ಮತ್ತು ತೊಟ್ಟಿಲ್ ಥರದ್ದು ಅದೆಲ್ಲ ಇಟ್ಟಿದ್ರು. ಸೊ ಅದೆಲ್ಲ ಅವರ ಬಳಸ್ತಿದ್ದವು ಅಂತ ನಾನು ಅಂದ್ಕೊಂಡೆ, ಅಲ್ಲಿ ಯಾರನ್ನೂ ಕೇಳಲಿಕ್ಕೆ ಹೋಗಲಿಲ್ಲ. ಸೊ ಅದೆಲ್ಲ ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡೆ. ನಾವಲ್ಲಿ ಒಳಗಡೆ ಇದ್ದಾಗ ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಒಂಥರ ತುಂಬ ಜನ ಇದ್ರೂ ಕೂಡ ಗಲಾಟೆ ಏನೂ ಆಗ್ತಾ ಇರಲಿಲ್ಲ. ಒಂದು ರೀತಿ ತಂಪಾದ ವಾತಾವರಣ ಅಂತ ಹೇಳ್ಬೋದು, ಹಂಗೆ ಅನ್ನಿಸ್ತಾ ಇತ್ತು. ಸೊ ನಾವಲ್ಲಿ ಓಡಾಡಿದ್ವಿ, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ, ಧ್ಯಾನ ಎಲ್ಲ ಮಾಡಿದ್ವಿ. ಸೊ ಅಲ್ಲಿಂದ ನಮಗೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಆ ರೀತಿ ಆಯಿತು. ಅಲ್ಲಿ ನಮಗೆ ರಾಯರದು ಫೋಟೋಸ್ ಬೇಕಂದ್ರೂ ಕೂಡ ಸಿಗುತ್ತೆ. ಫೋಟೋ ಶಾಪ್ ಒಂದು ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ಹಾಗೆಯೇ ಅಲ್ಲಿ ಪ್ರವಚನ ಕೂಡ ನಡೆಯುತ್ತೆ. ಅಂದರೆ ಹಾಡು ಹೇಳೋರು ಇರ್ತಾರಲ್ವ, ಅವರೆಲ್ಲ ಅಲ್ಲಿ ಒಂದಷ್ಟು ಜನ ಸೇರಿಕೊಂಡು ಹಾಡು ಹೇಳೋದು, ವೀಣೆ ನುಡಿಸೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಕೆಲವರು ಇಂಟ್ರೆಸ್ಟ್ ಇರೋರು ಕೇಳ್ತಾ ಕೂತಿರ್ತಾರೆ, ಆ ರೀತಿ ಎಲ್ಲ ಇರುತ್ತೆ. ಸೊ ಇದು ಒಂದು ವಿಡಿಯೋ ಬಂದು ಅವತ್ತು ನಾವು ಹೋಗಿದ್ದ ದಿವಸ ರಾಯರಿಗೆ ಈ ರೀತಿ ಒಂದು ಅಲಂಕಾರನ ಮಾಡಿದರು. ಅಲ್ಲಿನ ಬೃಂದಾವನ ಮತ್ತು ರಾಯರು ಈ ರೀತಿಯಾಗಿ ಕಂಗೊಳಿಸ್ತಾ ಇದ್ರು ಆವತ್ತು. ಸೊ ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ನಿಮಗೆಲ್ಲರಿಗೂ ತೋರಿಸ್ಲಿಕ್ಕೆ ಬೇಕಾಗತ್ತೆ ಅಂತ ಹೇಳಿ. ಒಳಗಡೆ ನಾವು ದೇವರ ದರ್ಶನ, ರಾಯರ ದರ್ಶನ ಎಲ್ಲ ಆಗಿದ ನಂತರ ಈಗ ಹೊರಗಡೆ ಬಂದಿದ್ವಿ. ಸೊ ಸೂರ್ಯ ಅಸ್ತದ ಸಮಯ ಆಗಿತ್ತು. ಅವಾಗ ಯಾವ ರೀತಿ ಕಾಣಿಸ್ತಾ ಇತ್ತು ನೋಡಿ, ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅದಾಗಿದ ಮೇಲೆ ನಾವು ಒಂದಷ್ಟು ರೀಲ್ಸ್ ಮಾಡೋಣ, ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ತಾ ಇದ್ವಿ. ಸೊ ಅವಾಗ ವಿಡಿಯೋ ಮಾಡ್ಕೊಂಡಿರೋದು ನಮ್ಮ ಸಿಹಿ ಪಾಪು ನೋಡಿ. ಕೈ ಮುಗಿ, ಮಾಮಿ ಮಾಡು, ಮಾಮಿ ಮಾಮಿ. ನಾವು ರಾಯರ ಬೃಂದಾವನ ದರ್ಶನ ಮಾಡಲಿಕ್ಕೆ 36 ವರ್ಷ ಬೇಕಾಯಿತು. ಸೊ ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಹೋಗಬೇಕು ಅಂತ ಹೇಳಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಈಗ ಅದಕ್ಕೆ ನಮಗೆ ಕಾಲ ಕೂಡಿ ಬಂತು ಅಂತ ಹೇಳಿ ಅನ್ನಿಸ್ತು. ಸೊ ಇದೆಲ್ಲ ಆಗಿದ್ಮೇಲೆ ನಾವು ಒಂದಷ್ಟು ಅಂಗಡಿಗಳೆಲ್ಲ ಇದೆಯಲ್ಲ, ಸೊ ಏನಾದರೂ ತೊಗೊಬೇಕು ಅಂತ ಇದ್ದರೆ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ನೆನಪಿಗೆ ಏನಾದರೂ ತೊಗೊಳ್ಳೋಣ, ನಾವು ಮಂತ್ರಾಲಯಕ್ಕೆ ಹೋದಾಗ ತೊಗೊಂಬಂದಿದ್ದು ಅನ್ನೋ ಒಂದು ನೆನಪಿಗಿರಲಿ ಅಂತ ಹೇಳ್ಬಿಟ್ಟು ಏನಾದರೂ ತೊಗೊಂಬರೋಣ ಅಂತ ಹೇಳಿ ಹೋಗಿದ್ವಿ. ಜಾಸ್ತಿ ಏನು ತಗೊಳ್ಳಿಲ್ಲ ನಾವು. ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಿಗುತ್ತೆ. ತೋರಣಗಳಾಗಿರಬಹುದು, ಮತ್ತು ನಾವು ಪ್ರಸಾದ ಕೊಡ್ಲಿಕ್ಕೆ ಬೇಕಂದರೆ ಲಡ್ಡು, ಕರ್ಜಿಕಾಯಿ, ಅದೇನೇನೋ ಪ್ಯಾಕ್ ಮಾಡಿರ್ತಾರೆ ಅದೆಲ್ಲ ಸಿಗುತ್ತೆ. ಇನ್ನು ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದಷ್ಟು ಸಾಮಾನುಗಳೆಲ್ಲ ಸಿಗುತ್ತೆ, ಬಾಲ್ ಆಗಿರ್ಬೋದು, ಅದು ಇದು. ಇನ್ನು ಸರ ಮತ್ತು ಕೀ ಚೈನ್ಸು ಆ ಥರದ್ದೆಲ್ಲ ಸಿಗುತ್ತೆ. ನಮ್ಗೆ ಬೇಕಿತ್ತಂದರೆ ಅದೆಲ್ಲ ತೊಗೊಬೋದು. ಬಟ್ ನಾವೇನು ಅಷ್ಟೊಂದು ಪರ್ಚೇಸ್ ಏನು ಮಾಡಲಿಲ್ಲ, ಎಷ್ಟು ಬೇಕೋ ಅಷ್ಟು ತೊಗೊಂಡ್ವಿ ಅಷ್ಟೇ. ಸೊ ಇದನ್ನೆಲ್ಲ ನೋಡ್ಕೊತಾ ಬರ್ತಾಯಿದ್ವಿ. ಹಾಗೆಯೇ ಅಲ್ಲಿ ಒಂದಷ್ಟು ಜನ ವ್ಯಾಪಾರ ಮಾಡಲಿಕ್ಕೆ ಅಂತಲೇ ಬಂದಿರ್ತಾರೆ ಪಾಪ, ಅದರಿಂದ ಅವ್ರಿಗೆ ಜೀವನ ನಡೆಯುತ್ತೆ ಅಂತ ಹೇಳಿ. ಅದೇ ಥರ ಅಲ್ಲಿ ಮೆಹಂದಿ ಹಾಕೋರು ಕೂಡ ಇದ್ದರು.
ಸೊ ನಮ್ಗೆ ಅದನ್ನು ನೋಡಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಅವ್ರಿಗೂ ಕೂಡ ಒಂದು 10 ರೂಪಾಯಿ ವ್ಯಾಪಾರ ಆಗಲಿ ಅನ್ನೋ ಉದ್ದೇಶದಿಂದನೇ ನಾನು ಮತ್ತು ನಮ್ಮ ರೇಖಾ ಇಬ್ಬರು ಕೂಡ ಕೈಗೆ ಅದು ಮೆಹಂದಿನ ಹಾಕಿಸ್ಕೊಂಡ್ವಿ. ಬರೀ 10 ರೂಪಾಯಿ ತೊಗೊಂಡ್ರು ಅವರು ಅಷ್ಟೇನೆ. ಸೊ ಅದನ್ನು ನೋಡಿ ನಮಗೆ ಒಂಥರ ಖುಷಿ ಆಯಿತು. ಅವ್ರು 10 ರೂಪಾಯಿಗೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತಲೂ ಅನ್ನಿಸ್ತು. ಹಾಗೆ ನಾವು ಅದು 10 ರೂಪಾಯಿ ಎಲ್ಲೆಲ್ಲಿ ವೇಸ್ಟ್ ಮಾಡ್ತೀವೋ ಹಾಕಿಸ್ಕೊಳ್ಳೋಣ ಅಂದ್ಕೊಂಡು ಕೂಡ ಹಾಕಿಸ್ಕೊಂಡ್ವಿ ಇಬ್ಬರೂ. ಚೆನ್ನಾಗಿ ಬಂತು. ಸೊ ನೀವು ಕೂಡ ಏನಾದರೂ ಹೋದಾಗ ಹಾಕಿಸ್ಕೊಳ್ಳಿ ಆ ರೀತಿ, ಪಾಪ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಸೊ ನಾವು ಕೈಗೆ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ನೋಡ್ಕೊತಾ ಬರ್ತಾ ನಾನು ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ, ಅದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ, ಓಕೆನಾ. ಇದು ಬಂದು ಮಠದ ಪಕ್ಕದಲ್ಲಿರುವಂತಹ ಕೊಳ. ನಾನು ಅದನ್ನು ಹಂಗೆ ಗೇಟಿಂದ ಹೊರಗೆ ನಿಂತು ವಿಡಿಯೋ ಮಾಡಿದ್ದೀನಿ, ಸರಿ ಕಾಣಿಸ್ತಿಲ್ವೇನೋ. ಇದು ಮಠದ ಪಕ್ಕದಲ್ಲೇ ಇರುವಂಥ ಮಠದವ್ರದ್ದೇ ರೂಮ್ಗಳು. ಇದನ್ನು ಬುಕ್ ಮಾಡಬೇಕಂದ್ರೆ ನೀವು 1 ತಿಂಗಳು ಮುಂಚಿತವಾಗಿ ಬುಕ್ ಮಾಡಬೇಕಾಗತ್ತೆ. ಸೊ ನಾವು ಹೊಳೆಯಿಂದ ನಡ್ಕೊಂಡು ಮಠಕ್ಕೆ ಬರೋ ದಾರಿನಲ್ಲಿ ಇದು ಒಂದು ಸಿಗತ್ತೆ. ಸೊ ಇಲ್ಲೆಲ್ಲ ರಾಯರ ರೂಪಗಳು ಏನೇನಿರುತ್ತೆ, ಅವರು ಯಾವ್ಯಾವ ಜನ್ಮವನ್ನು ಎತ್ತಿದ್ರು ಅದರದ್ದೆಲ್ಲ ಒಂದಷ್ಟು ಪೋಸ್ಟರ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು ಬರ್ಬೋದು. ನಾವು ಇದನ್ನೆಲ್ಲ ನೋಡೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಈವ್ನಿಂಗ್ ಟೈಮ್ ಆಗಿದ್ದರಿಂದ ಲೈಟಿಂಗ್ಸ್ ಸ್ಟಾರ್ಟ್ ಆಯಿತು. ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಗೊತ್ತಾ. ಸಂಜೆಯ ಒಂದು ಮನಮೋಹಕ ದೃಶ್ಯ. ಶಾಂತ ವಾತಾವರಣ. ಇದು ನಾನು ಆವಾಗಲೇ ಹೇಳಿದ್ನಲ್ವ, ಸ್ಟಾರ್ಟಿಂಗ್ ನಾವು ಕ್ಯೂ ನಿಂತ್ಕೊಂಡಾಗ ಮಂಚಾಲಮ್ಮನ ಗುಡಿ ಇರುತ್ತೆ ಅಂತ ಹೇಳಿ. ಸೊ ಅದೇ ಗುಡಿ ಇದು. ಸೊ ಅಲ್ಲಿ ನಾವು ದೇವರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಕ್ಯೂ ಮುಂದುವರಿಯುತ್ತೆ. ಇದು ಸಂಜೆ 6 ಗಂಟೆ ನಂತರ ಮಂತ್ರಾಲಯದಲ್ಲಿ ಲೈಟ್ ಆನ್ ಆಗಿದ ತಕ್ಷಣ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗಂತೂ ನೋಡ್ಲಿಕ್ಕೆ 2 ಕಣ್ಣು ಸಾಲದು ಅನ್ನೋ ಥರ ಇತ್ತು. ಸೊ ಇದನ್ನೆಲ್ಲ ನೋಡಿಕೊಂಡು ಒಂದಷ್ಟು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ನ ಮಾಡಿಕೊಂಡು ಆನಂತರ ನಾವು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿ ಅನ್ನ ಪ್ರಸಾದ ಇರುತ್ತೆ ಅಲ್ವಾ. ಮಠದಿಂದ ಬಲಗಡೆ ಸೈಡ್ಗೆ ಹೋದರೆ ಅಲ್ಲಿ ಭೋಜನ ಶಾಲೆ ಅಂತ ಹೇಳಿ ಬೋರ್ಡ್ ಹಾಕಿರ್ತಾರೆ. ಅಲ್ಲೇ ಸ್ವಲ್ಪ ಮುಂದಗಡೆ ಹೋದರೆ ನಮಗೆ ಊಟದ ಹಾಲು ಸಿಗತ್ತೆ. ಟೈಮಿಂಗ್ ಸಾಕವ್ರ 7:15ಗೆ. ಅಲ್ಲಿ ಊಟದ ಸಮಯ 7:15 ಅಂತ ಹೇಳಿ ಹಾಕಿದ್ರು. ಸರಿ ಅಂತೇಳಿ ನಾವು ಕ್ಯೂ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾವು ಹೋದಾಗ ಜಾಸ್ತಿ ಜನ ಯಾರೂ ಇರಲಿಲ್ಲ, ಒಂದು 3-4 ಜನ ಇದ್ದರು ಅಷ್ಟೇ. ಆದರೂ ಪರವಾಗಿಲ್ಲ ಕ್ಯೂ ನಿಂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡಿದ್ವಿ. ಸೊ ಅಲ್ಲೂ ಕೂಡ ಒಂದು ಸ್ವಲ್ಪ ಕ್ಯೂ ಇರುತ್ತೆ, ಒಂದು 5-6 ಲೈನು ಬರೋ ಥರ ಒಂದು ರೂಮಲ್ಲಿ ಕ್ಯೂ ಬಿಡ್ತಾರೆ. ಸೊ ಅಲ್ಲಿಂದ ಕ್ಯೂ ಅಲ್ಲಿ ಒಳಗಡೆ ಹೋದ್ವಿ. ಊಟದ ಹಾಲು ಎಷ್ಟು ದೊಡ್ಡದಾಗಿದೆ ನೋಡಿ. ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ದೊಡ್ಡದಾದಂಥ ಒಂದು ಊಟದ ಹಾಲಿದೆ. ಹಾಗೆ ಊಟಕ್ಕೆ ಬಡಿಸೋರು ಕೂಡ ಅವರೇ ಬಡಿಸಿ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕಿ ಇಡ್ತಾಯಿದ್ರು. ಅದನ್ನು ನಾವು ತಗೊಂಡು ಹೋಗೋದು. ಸೊ ಪ್ರಸಾದ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಿಸಿಬೇಳೆ ಬಾತು ಮತ್ತು ಮೊಸರು ಅನ್ನ ಕೊಟ್ಟಿದ್ದರು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಸೊ ಯಾರು ಕೂಡ ಅಲ್ಲಿ ವೇಸ್ಟ್ ಕೂಡ ಮಾಡ್ತಾಯಿರಲಿಲ್ಲ. ಸ್ವಲ್ಪನೇ ಬಡಿಸ್ತಿದ್ರು. ನಾವು ಬೇಕಂದರೆ ಮತ್ತೆ ಹೋಗಿ ಹಾಕಿಸ್ಕೊಬೋದಿತ್ತು. ಹಾಗಾಗಿ ಎಲ್ಲರೂ ತಿಂದ್ಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅಂದವರು ಹೋಗಿ ಹಾಕಿಸ್ಕೊಳ್ತಾಯಿದ್ರು. ಸೊ ಊಟ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಊಟ ಮಾಡಿದ್ವಿ ನಾವಲ್ಲಿ, ನೋಡ್ತಿರ್ಬೋದು ನೀವು, ಬಿಸಿಬೇಳೆ ಬಾತು ಮತ್ತು ಮೊಸರು ಅನ್ನ. ಸೊ ಊಟವೆಲ್ಲ ಮುಗಿಸ್ಕೊಂಡು ನಾವಲ್ಲಿಂದ ಹೊರಗಡೆ ಬಂದ್ವಿ. ರಾತ್ರಿ ಟೈಮು 7:30ಯಿಂದ 9 ಗಂಟೆವರೆಗೂ ಊಟ ಇರುತ್ತೆ. ಹಾಗೆ ಬೆಳಗ್ಗಿನ ಟೈಮು 11 ಗಂಟೆಯಿಂದ 2 ಗಂಟೆ ತನಕ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಅಲ್ಲಿ ಮಠದಲ್ಲಿ ಹೋಗಿ ಊಟ ಕೂಡ ಮಾಡ್ಬೋದು. ಅಲ್ಲಿಂದ ಹೊರಗಡೆ ಬಂದರೆ ಇಲ್ಲೊಂದು ಸ್ಟ್ಯಾಚು ಇತ್ತು, ಶ್ರೀರಾಮನ ಸ್ಟ್ಯಾಚು ಮತ್ತು ಗುರು ರಾಘವೇಂದ್ರರ ಸ್ಟ್ಯಾಚು. ಅಲ್ಲಿ ಒಂದು ಫೋಟೋ ಎಲ್ಲ ತೊಗೊಂಡೆ. ಅಲ್ಲಿಂದ ಇದು ಬಸ್ ಸ್ಟಾಪು. ಸೊ ನಾವಲ್ಲಿಂದ ಹೊರಡಬೇಕಂದ್ರೆ ರಾತ್ರಿ 10:30-11 ಗಂಟೆವರೆಗೂ ಕೂಡ ಬಸ್ಗಳು ಇರುತ್ತೆ. ನಾವಲ್ಲಿ ವಿಚಾರಿಸ್ಕೊಬೇಕು. ಹಾಗೆ ನೀವೇನಾದರೂ ಫಸ್ಟ್ ಟೈಮು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಹೋಗಿ. ನಾವಲ್ಲಿ ಉಳ್ಕೊಂಡಾಗ ಬೆಳಗಿನ ಜಾವ ರಾಯರು ಕಾಮಧೇನುವಿನ ರೂಪದಲ್ಲಿ ಬಂದು ನಮ್ಮನ್ನು ಎಲ್ಲರನ್ನ, ನಾವು ರಾಯರ ದರ್ಶನ ಮಾಡೋದಕ್ಕಿಂತ ಮುಂಚೆ ಅವರು ನಮ್ಮನ್ನು ದರ್ಶನ ಮಾಡಿ ಹೋಗ್ತಾರಂತೆ. ಅವರು ತುಂಗಭದ್ರಾ ನದಿಗೆ ಸ್ನಾನ ಮಾಡ್ಲಿಕ್ಕಂತ ಬಂದಾಗ ಅವರು ನಮ್ಮನ್ನು ನೋಡಿ ಅರಸ್ತಾರಂತೆ. ನನ್ನ ದರ್ಶನಕ್ಕಾಗಿ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರಾ, ಇವ್ರಿಗೆಲ್ರಿಗೂ ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಅರಸಿ ಹೋಗ್ತಾರಂತೆ. ಹಾಗಾಗಿ ನಾವೇನಾದರೂ ಮಂತ್ರಾಲಯಕ್ಕೆ
ಹೊರಟಿದ್ದೀವಿ ಅಂದರೆ ಆದಷ್ಟು ಅಲ್ಲಿ ತಂಗ್ಕೊಳ್ಳೋದಕ್ಕೆ ವ್ಯವಸ್ಥೆನ ಮಾಡ್ಕೊಂಡು ಹೋಗಬೇಕು. ನಮಗೂ ತಂಗ್ಕೋಬೇಕಂತ ತುಂಬ ಆಸೆ ಇತ್ತು. ನಮ್ಗೆ ಈ ಕಡೆ ತಂಗದಾಗೂ ಅಲ್ಲ, ತಂಗದೆ ಇದ್ದಾಗೂ ಅಲ್ಲ, ಆ ರೀತಿ ಆಯಿತು. ಮಧ್ಯ ಟೈಮಲ್ಲಿ ನಾವು ಅಲ್ಲಿಂದ ಹೊರಟಿದ್ದು. ಹಾಗೆ ರಾಯರನ್ನ ನಂಬಿ ಬಂದವ್ರಿಗೆ ರಾಯರು ಕಾಪಾಡ್ತಾರೆ ಅನ್ನೋದಕ್ಕೆ ನಮ್ಗಲ್ಲೊಂದು ಅಚ್ಚರಿ ನಡೀತು. ಅದು ಏನು ಅಂತ ನಾನು ಹೇಳಲ್ಲ, ಬಟ್ ಅದಾಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಮಗೆ ಒಂದು ರೀತಿ ಸೂಚನೆ ಸಿಕ್ಕಾಗಾಯಿತು, ರಾಯರಿದ್ದಾರೆ ಅಂತ ಅನ್ನೋದಕ್ಕೆ ನಮಗೊಂದು ಸೂಚನೆ ಸಿಕ್ತು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನಾವಿದು ಅಂದ್ಕೊಂಡೇ ಇರಲಿಲ್ಲ, ಆಯ್ತಲ್ಲಪ್ಪ ಭಗವಂತ ಅಂತ ಅಂದ್ಕೊಂಡು ನಾನು ದೇವ್ರುಗಳಿಂದ ಕೈ ಮುಗಿದೆ. ಸೊ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ನೀವೇ ನೋಡಿದ ಹಾಗೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ನಾನು ಹಾಕಿದ್ದೆ, ಟಿಕೆಟ್ ಬುಕ್ ಆಗಿಲ್ಲ ಆದರೂ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಅಂತ. ಸೊ ಹಾಗೆ ನಾವು ದೇವ್ರ ಮೇಲೆ ಭಾರ ಹಾಕಿ ಹೊರಟ್ವಿ. ನಮಗೆ ಟಿಕೆಟೇ ಬುಕ್ ಆಗಿರಲಿಲ್ಲ, ಆದರೂ ಕೂಡ ಮಂತ್ರಾಲಯಕ್ಕೆ ಹೋಗಿ ತಲುಪಿದ್ವಿ. ಸೊ ಅಲ್ಲಿಗೆ ಹೋದ್ಮೇಲೆ ಕೂಡ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ದೇವ್ರ ದರ್ಶನ ಅಂತೂ ತುಂಬ ಅಂದರೆ ತುಂಬಾ ನೀಟಾಗಿ ಆಯಿತು. ಹಾಗೆ ನಮಗೂ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಸೊ ಇದಿಷ್ಟು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಮಗಂತೂ ಈ ಜನ್ಮಕ್ಕೆ ಸಾರ್ಥಕ ಅನಿಸೋಷ್ಟು ತೃಪ್ತಿ ಅಂತೂ ಆಯಿತು. ರಾಯರ ದರ್ಶನ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ವಿ. ನಿಮಗೂ ಕೂಡ ಸ್ವಲ್ಪ ರಾಯರ ದರ್ಶನ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇದಿಷ್ಟು ನಾವು ಮಂತ್ರಾಲಯಕ್ಕೆ ಹೋಗಿದ್ದಂತಹ ಒಂದು ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಕೂಡ ಭಾವಿಸ್ತೀನಿ ನಾನು. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.